won't say much. I would just say this movie is all about love that was pure and divine, and that is what is missing in today's era. So maybe you can't experience that in your personal life. So why don't we all go and watch it in theaters to experience that on screen? And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. That's it. Thank you so much. Hope you liked the trailer. Thank you. ಆ, ಇಲ್ಲ ತುಂಬಾ ದಿನ ನಾನು ವರ್ಕ್ ಮಾಡಲಿಲ್ಲ ಇದರಲ್ಲಿ. ಒಂದು 6 ದಿನ ಅನ್ಸುತ್ತೆ ಟೋಟಲ್ ಆಗಿ ನಾನು ವರ್ಕ್ ಮಾಡಿ. 6 ರಿಂದ 7 ದಿನ ಇರಬೇಕು. ಅದೇ 6 ರಿಂದ 7 ದಿನ ಅಷ್ಟೇ. ಡೇಟ್ ಕ್ಲಾಶ್ ಆಗೋದು ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಕೆಲವೊಂದ್ ಕಡೆ ಅದನ್ನ ಮ್ಯಾಚ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ಸುಲಭ ಆಯ್ತು ಈ ಸಿನಿಮಾ. ನನಗೆ ಈ ಸಿನಿಮಾ ಮಾಡ್ಲೇಬೇಕು ಅಲ್ಲಿ. ನನಗೆ ಮಂಜು ಸಾರ್ ಅವ್ರ ಕತೆ ಹೇಳಿದಾಗ, ಲೋಹಿತ್ ಸಾರ್ ಮಾತಾಡಿದಾಗ ಈ ಸಿನಿಮಾ ಬಿಡಬಾರ್ದು ಅಂತ. ಅಂದ್ರೆ ಇಲ್ಲಿ ಇದರಲ್ಲಿ ಆಕ್ಟ್ ಮಾಡಿದವರು ಎಲ್ಲರೂ ಅದನ್ನೇ ಹೇಳ್ತಾರೆ ಅನ್ಸುತ್ತೆ. ಅಂದ್ರೆ ಅದಷ್ಟು ಕುತೂಹಲವಾಗಿದೆ. ಅಂದ್ರೆ ಈ ತರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೋಬಹುದು. ಹಾಗಾಗಿ ಖಂಡಿತ ಯಾರು ಈ ಸಿನಿಮಾನ ಬಿಡಲ್ಲ ಅನ್ಸುತ್ತೆ ಈ ಕತೆ ಕೇಳಿದಾಗ. ನಾನು ಕೂಡ ಆ ನಿಟ್ಟಿನಲ್ಲಿ ಸಹ ಕಲಾವಿದನಾಗಿ ಅಥವಾ ಪೋಷಕ ಕಲಾವಿದನಾಗಿ ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಅದೇ ಅನ್ಸುತ್ತೆ, ಎಷ್ಟು ಡೇಟ್ ಕ್ಲಾಶ್ ಆಯ್ತು, ಎಷ್ಟು ಬ್ಯುಸಿ ಆಗಿದೆ. ಆ ಹಂತದಲ್ಲಿ ನಾನು ಮ್ಯಾಚ್ ಮಾಡೋದಕ್ಕೆ ಈಸಿ ಆಯ್ತು. ತುಂಬಾ ಬ್ಯುಸಿ ಏನಿಲ್ಲ. ಎಲ್ಲೋ ಒಂದೊಂದು ಸಿನಿಮಾ ಮಾಡ್ತೀವಿ, ನಮ್ಗೆ ಹಂಗೆ ಅನ್ಸುತ್ತೆ ಅಷ್ಟೇ ಬ್ಯುಸಿ ಇದ್ದಾರೆ ಅಂತ. 15 ದಿನ ಮನೇಲೇ ಕೂತಿರ್ತೀವಿ ಕೆಲವು ಟೈಮ್. ಇಡೀ ತಿಂಗಳೇ ವರ್ಕ್ ಮಾಡೇ ಇರೋಲ್ಲ. ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನಾವು ಬ್ಯುಸಿ ತರ ಆಕ್ಟು ಮಾಡ್ತೀವಿ ಒಂದೊಂದಷ್ಟು, ಹಾಗಿದ್ದೀವಿ ಅನ್ನೋ ತರ. ಟಚ್ ಮಾಡೋಕ್ಕಾಗಲ್ಲ ಸರ್. ಆಕ್ಚುಲಿ ಅವರು ಕೊಟ್ಟಿದ್ದೆಲ್ಲ ನೋಡಿ ಸತ್ಯವಾಗಿ ಹೇಳ್ಬೇಕಂತಂದ್ರೆ, ಇನ್ನು ಆರ್ಟಿಸ್ಟ್ಗಳನ್ನ ಇವ್ರನ್ನ ನೋಡಿ ಈ ತರದ್ ಮಾಡ್ಬೋದು ಅನ್ನೋ ತರದ್ ಏನೋ ಒಂದು ಯೋಚನೆ ಮಾಡಿದ್ವಿ ಆಕ್ಚುಲಿ. ಸರ್ ಅವತ್ತಿನ ಡೈರೆಕ್ಟರ್ಸ್ ಬಗ್ಗೆ ಅಥವಾ ಅವ್ರನ್ನ ಕಂಪೇರ್ ಮಾಡ್ಕೋತೀನಿ ಅಥವಾ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಕಂಪೇರ್ ಭಯ ಇದೆ ಸರ್ ಆಕ್ಚುಲಿ. ಯಾಕಂದ್ರೆ ಯಾವ್ದೋ ಒಂದು ಹೆಸರು ತಗೊಂಡೆ ಅಂತ ಅಂದ್ರೆ ನಾನು ಅಟ್ಲೀಸ್ಟ್ ಒಂದು ಸಾಧಿಸ್ಬೇಕಾದ್ರೂ ಅವ್ರ ಹತ್ರ ರೀಚ್ ಆಗಿರ್ಬೇಕು ಆಕ್ಚುಲಿ. ಅಷ್ಟು ಯೋಗ್ಯತೆ ನಮ್ಗೆ ಇಲ್ಲ ಸರ್ ಆಕ್ಚುಲಿ. ಒಂದು ನಾವು ಆರ್ಟಿಸ್ಟ್ಗಳನ್ನ ಅಬ್ಸರ್ವ್ ಮಾಡಿದ್ವಿ, ಅದನ್ನ ಅಜಯ್ ಸರ್ ಮತ್ತೆ ಮಿಶಾ ಅವರು ಮತ್ತೆ ಎಲ್ಲ ಯಾರಿದ್ದಾರೆ ಎಲ್ಲಾರ್ಗು ಒಂದಷ್ಟು ಪ್ರಿಪ್ರೇಷನ್ಸ್ ಕೊಟ್ವಿ. ಅದ್ರ ಮೇಲೆ ಆ ಬೇಸ್ ಮೇಲೆ ಅದೇ ಹೇಳ್ದಂಗೆ ಸರ್, ಇವತ್ತು ಟೆಕ್ನಾಲಜಿ ತರಬೇಕಿತ್ತು ಆಕ್ಚುಲಿ ಸಿನಿಮಾನ. ಇವತ್ತೊಂದು ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕಿತ್ತು ಈ ಸಿನಿಮಾನ. ಜೊತೆಗೆ ಅವತ್ತೊಂದು ಎಸೆನ್ಸ್ ಇರ್ಬೇಕಿತ್ತು. ಸೊ ಇದು ಹೆಂಗೆ ಅಂದ್ರೆ, ದೇಹ ಇವತ್ತೊಂದು, ಹೃದಯ ಅವತ್ತೊಂದು. ಸೊ 100% ಇಂಥ ನಿರ್ದೇಶಕನ ಮೈಂಡ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಅಂತ ಹೇಳ್ಕೊಡುವಷ್ಟು ಯೋಗ್ಯತೆನೂ ಇಲ್ಲ, ಅಷ್ಟು ಧೈರ್ಯನೂ ಇಲ್ಲ. ಮೆಚ್ತಾರೆ ಅನ್ನೋ ತರ ಅನ್ಕೊಂಡಿದೀವಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ಇವತ್ತು ಫ್ಯಾಮಿಲಿಗೆ ಏನ್ ಬೇಕು ಅದ್ರದ್ದು ಎಲ್ಲಾ ಹೂರ್ಣನ ಹಾಕಿ ಮಾಡಿರುವಂತ ಸಿನಿಮಾ. ಇದ್ರಿಂದ ಆಕ್ಚುಲಿ ಹಂಗ್ ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂತ ಸಿನಿಮಾ ಇದೆ ಆಕ್ಚುಲಿ. ಸೊ ಇಲ್ಲಿವರೆಗೆ ಹೇಳಿರ್ಲಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟ್ ಈ ತರದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಆದ್ಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಗೊತ್ತಿರತ್ತೆ, ತ್ರಿವೇಣಿ ಅವ್ರದ್ದು ಕಾದಂಬರಿಗಳಿಗೆ ಇವತ್ತುವರೆಗೆ ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ ಅದೆಲ್ಲ ತುಂಬಾ ಒಳ್ಳೆ ಸಕ್ಸಸ್ ಆಗಿರುವಂತ ಸಿನಿಮಾ. ಪುಟ್ಟಣ ಕಣ್ಗಾಲ್ ಅವರು 2 ಸಿನಿಮಾ ಮಾಡಿದ್ರು ಅವ್ರದ್ದು, ಬೆಳ್ಳಿ ಮೋಡ ಮತ್ತೆ ಶರಪಂಜರ. ಸೊ ಅದಾದ್ಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವನ್ನು ಮಾಡಿದ್ರು. ಸೊ ಮತ್ತೆ ಈ ತರ ತ್ರಿವೇಣಿ ಅವ್ರದ್ದು ಏರಾಗ್ ಹೋಗಿ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನ್ ಹೇಳ್ತಿದಾರಲ್ಲ, ಫ್ಯಾಮಿಲಿ ಸಿನಿಮಾ ಬೇಕು ಅಂತ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತೊಂದು 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಈಗಿತ್ತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತ ಅವ್ರ ಕಾಲ ಅಂತ ಅನ್ಕೊಂಡು. ಅದೇ ಅಜಯ್ ಸರ್ ಹೇಳಿದ್ರು, ಆಕ್ಚುಲಿ 1970s ನಾವು ಹುಟ್ಟು ಇರಲಿಲ್ಲ, ಬಟ್ ಅದನ್ನ ಸೋರ್ಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಶ್ರಮ ಆಗ್ತದ್ವಿ. ಸೊ ಥ್ಯಾಂಕ್ ಯು. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಜಯ್ ಸರ್, ಮಿಶಾ ಅವರು. ನಾವೇನು ಅನ್ಕೊಂಡ್ವಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಷ್ಟನ್ನು ಸ್ಕ್ರೀನ್ ಅಲ್ಲಿ ಬಂದಿದೆ. ಇವಾಗ ನೋಡಿದಿರ ಟ್ರೈಲರ್, ಈ ಜಸ್ಟ್ ಜಲಕ್ ಅಷ್ಟೇ. ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಆಕ್ಚುಲಿ ಇದೆ ಹೇಳ್ಬೇಕು. ಯಾಕಂತಂದ್ರೆ ಇದ್ರದ್ದು ಕನ್ಸ್ಪೆಕ್ಟಿವ್ ಇಂದ ಜೊತೆಲಿದ್ದು ಇದಕ್ಕೆ ಕಂಪ್ಲೀಟ್ ಎಗ್ಲು ಕೊಟ್ಟು ಎತ್ಕೊಂಡು ಹೋಗಿದ್ದು ಪ್ರೊಡ್ಯೂಸರ್ ಸರ್.
ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು, ನನ್ಗೆ ಸಪೋರ್ಟ್ ಆಗಿ ಇಟ್ಕೊಂಡು ಈ ತರದೊಂದು ಸಿನಿಮಾ ರೀಕ್ರಿಯೇಟ್ ಮಾಡಿದ್ರೆ ಲೈಕ್ 1970s ರೀಕ್ರಿಯೇಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಆಮೇಲೆ ನನಗೆ ತೋಚಿರೋ ಪ್ರಕಾರ ಇಲ್ಲಿವರೆಗೆ ರೆಟ್ರೋ ಸಬ್ಜೆಕ್ಟ್ಸ್ ಅಂದಾಗ ನಾವು ಮ್ಯಾಕ್ಸಿಮಮ್ ಆಕ್ಷನ್ ಬೇಸ್ ಹೋಗ್ತಾ ಇದ್ವಿ. ಆಕ್ಚುಲಿ ಫಸ್ಟ್ ಟೈಮ್ ಒಂದು ಲವ್ ನ ರೀಕ್ರಿಯೇಟ್ ಮಾಡೋದಿಲ್ಲ. ಆಕ್ಷನ್ ಕ್ರಿಯೇಟ್ ಮಾಡೋದು 100% ಕಷ್ಟ, ಬಟ್ ಲವ್ ಕ್ರಿಯೇಟ್ ಮಾಡೋದು ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆಕ್ಚುಲಿ. ಸೊ ಚೆನ್ನಾಗಿ ಬಂದಿದೆ, ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮಂಜು ಸರ್ ಹೇಳಿದಾಗ ಇದು ಪ್ರೀತಿ ಬದಲಾಗಿದೆ, ವ್ಯಕ್ತಪಡಿಸೋ ರೀತಿ ಬದಲಾಗಿದೆ, ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ. ಬಟ್ ಆಸ್ ಅನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆಕ್ಟ್ ಮಾಡಲ್ಲ. ಸೊ ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರೂ ಅವ್ರ ಜವಾಬ್ದಾರಿ ಆಗಿರುತ್ತೆ. ಅಂದ್ರೆ ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ. ಅಂದ್ರೆ ಎಷ್ಟು ಕ್ರಿಸ್ಪ್ ಆಗಿ ಈ ವಿಚಾರನ ಹೇಳ್ತಾ ಇದ್ದಾರೆ, ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ, ಕೆಲವೊಂದು ಮೈನ್ಯೂಟ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ. ಅಂದ್ರೆ ಅವತ್ತಿನ ಕಾಲದಲ್ಲೂ ಹಾಗೆ ಇತ್ತು, ಇವತ್ತಿನ ಕಾಲದಲ್ಲಿ ಅಫ್ಕೋರ್ಸ್ ರೀಲ್ನಲ್ಲಿ ನಾವು ಬಂದಿತ್ತಂದ್ರೆ ರೀಲ್ ಎರೋನಲ್ಲಿ ಹೆಂಗಿರ್ತದೆ ಅಂದ್ರೆ ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇದೀವಿ ಅಂದ್ರೆ 1 more ಟೇಕ್ ಹೋಗ್ಬಾರ್ದು. ಅದು ಆಸಿಸ್ ಹಂಗೆ ಬಂದ್ಬಿಟ್ಟಿದೆ. ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದಾಗ ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಈಗಿನ ಕಲಾವಿದರಲ್ಲಿ. ಪ್ರಿಪರೇಷನ್ ಮತ್ತೆ ಫಿಯರ್, ಭಯ ಅನ್ನೋದಿರುತ್ತಲ್ಲ. ಒಬ್ಬ ಡೈರೆಕ್ಟರ್ ಬೈದ್ಬಿಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಅನ್ಕೊಂಡ್ಬಿಡ್ತಾನೆ ನಾಳೆ ದಿನ ನಾನು ಜಾಸ್ತಿ ಟೇಕ್ಸ್ ತೊಗೊಂಡ್ಬಿಟ್ಟಿದೆ, ಕೆಲಸ ಸಿಗುತ್ತೋ ಇಲ್ಲ, ಹೌದು ರೀಲ್ ತಿಂತಾನೆ ಗುರು ತೆಗೆದಾಕೊಂಡ ಅಂತ. ಸೊ ನಮಗೆ ಆ ಫಿಯರ್ ಅದು ಹಂಗೆ ಬಂದ್ಬಿಟ್ಟಿದೆ. ಆ ಪ್ರಿಪರೇಷನ್ ಅದು ಅಳವಡಿಸ್ಕೊಂಡಿದೆ ಬೈ ನೇಚರ್ ಆಗ್ಬಿಟ್ಟಿದೆ. ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಷರ್ ಹಾಕ್ತೀವಿ ಅದನ್ನ ನಾವು ತಿಳ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿ ಕ್ಯಾಮ್ರಾ ಮುಂದೆ ಬರಲ್ಲ. ಸೊ ಪ್ರಿಪರೇಷನ್ ವೈಸ್ ಹೋದ್ರೆ ಅಫ್ಕೋರ್ಸ್ ನಾನು ಎಲ್ಲ ಸಿನಿಮಾಗಳು ಅಣ್ಣವ್ರದ್ದು ಎರಡು ಕನಸು, ವಿಷ್ಣು ಸರ್ ಕೆಲವೊಂದು ಸಿನಿಮಾ, ಅನಂತನಾಗ್ ಸರ್ ಕೆಲವೊಂದು ಸಿನಿಮಾಗಳು, ಆಮೇಲೆ ನಮ್ಮ ತಂದೆಯದು ಹಳೆ ಆಲ್ಬಮ್ಗಳು, ಫೋಟೋಸ್ಗಳು, ಅದಕ್ಕೆ ನನ್ನ ಕಾಸ್ಟ್ಯೂಮ್ಸ್ ಹೋಲಿಕೆ ಆಗ್ತದೆ. ಈ ಥರದ್ದೆಲ್ಲ ಚಿಕ್ಕ ಪ್ರಿಪ್ರೇಷನ್ಸ್. ಅಂದರೆ ಒಂದಿನಕ್ಕೆ ಮುಗಿದಿಲ್ಲ ಅದು. ಯಾವತ್ತೋ ಒಂದಿನ ನಾಳೆ ಏನು ಸೀನ್ ಮಾಡ್ತೀವಿ ಅಥವಾ ಇವತ್ತು ಏನು ಮಾಡಿ ಹೋಗಿದ್ವಿ ಕೆಲವೊಂದ್ಸಲ ಅದು ಕಾಡ್ತಾ ಇರುತ್ತಲ್ಲ, ಅದು ಮತ್ತೊಂದ್ಸಲ ಮೆಲ್ಕ್ ಹಾಕೋದು. ಅದು ಥ್ರೂ ಔಟ್ ಲಾಸ್ಟ್ ಡೇ ಅದಕ್ಕೂ ಅದು ನಡೀತಾನೆ ಇತ್ತು, ಪ್ರೊಸೆಸ್ ಮುಗಿದಿಲ್ಲ. ಬಟ್ ಅರ್ಧ ಕೆಲಸ ಇವ್ರ ಕಡೆಯಿಂದ ಆಗೋಗಿರುತ್ತೆ ಪ್ರಿಪರೇಷನ್. ನಾವು ಜಸ್ಟ್ ಕಲಾವಿದಕ್ಕೆ ಒಂದು ಚೂರು ಫ್ಲೇವರ್ ಆ್ಯಡ್ ಮಾಡಿರ್ತೀವಿ ಕೆಲವೊಂದು ಸಲ. ಸೊ ಟೆಕ್ನಿಷಿಯನ್ಸ್, ಕಾಸ್ಟ್ಯೂಮ್ ಡಿಸೈನರ್ ಅರ್ಧ ಆ ಕಾಸ್ಟ್ಯೂಮ್ ಹಾಕೊಂಡು ಕೂಡಲೇ ಗೊತ್ತಿಲ್ಲದೇನೆ ಸುಬ್ಬರಾವ್ ಅಂದ್ರೆ ನಾನು ಇಷ್ಟು ಪ್ರಿಪೇರ್ ಆಗಿದ್ರೆ ಆ ಬಟ್ಟೆ ಆ ಪರ್ಫೆಕ್ಷನ್ ಹಾಕೊಂಡು ಇವ್ರು ಹೆಂಗಿರ್ತಾರೆ ಅಂದ್ರೆ ನಮ್ಮ ರಂಜಿತ್ ಅವರು ವಾಚ್ ಈ ಕಡೆ ಡೈಲ್ ನೋಡೋದಿಲ್ಲ, ಈ ಕಡೆ ಅಲ್ಲ, ಮಾತಾಡ್ತಾ ಹಿಂಗೆ ತಿರ್ಗಿಸ್ಬಿಟ್ರೆ ಹಿಂದೆ ಇವರು ಬಾಡಿ ಗಾರ್ಡ್ ತರ ನಿಂತಿರ್ತಾರೆ. ಅಜಯ್ ಸರ್ ನೀವು ವಾಚ್ ಯಾವ್ದಾನ ಒಂದು ಬಟನ್ ಬಿಚ್ಬಿಟ್ಟು ಅದನ್ನ ಒಳಗಡೆ ಒಂದು ಗೋಲ್ಡ್ ಚೈನ್ ಹಾಕ್ಬಿಟ್ರೆ ಸರ್ ತೆಗಿಬಿಡಿ ಆ ಥರ. ಸೊ ಅರ್ಧಕ್ಕರ್ಧ ಆ ಕಾಸ್ಟ್ಯೂಮ್ಸು, ಮೇಕಪ್, ಸೆಟ್ ವರ್ಕ್, ಆ ವಾತಾವರಣ ನಾವು ಬೆಳಿಗ್ಗೆ ರೆಡಿಯಾಗಿ ಮೇಕಪ್ ಹಾಕೊಂಡು ಬರ್ತಿದ್ದಂಗೆ ಗೊತ್ತಿಲ್ಲದೇನೆ ನಮಗೆ ಪ್ರಿಪರೇಷನ್ ಕೊಟ್ಬಿಡೋದು. ಸೊ ಎಲ್ಲ ಆಯಾಮಿಂದ ನಮ್ಮ ಪ್ರಿಪರೇಷನ್ ಪ್ಲಸ್ ಅಟ್ಮಾಸ್ಫಿಯರ್ ಪ್ರಿಪರೇಷನ್ಸ್ ಹೆಲ್ಪ್ ಮೀ ಆ್ಯಂಡ್ ಎಲ್ರಿಗೂ ಆ ಥರದ್ದು ಒಂದು ಸಹಕಾರ. ಆ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಅಥವಾ ಮ್ಯಾನರಿಸಮ್ ಆ ಒಂದು ಕಾಲಘಟ್ಟನೇ ರೆಪ್ರೆಸೆಂಟೇಟಿವ್ ಮಾಡ್ತಾರೆ. ಖಂಡಿತ ಮಾತಾಡೋ ಶೈಲಿ ಕೂಡ ಸ್ಪಷ್ಟತೆ, ಎಷ್ಟು ಪಾಸ್ ಕೊಡ್ತಾ ಇರ್ಬೋದು ಮಾತಿಗೆ, ಅವೆಲ್ಲ ಕೂಡ ತುಂಬ ಡಿಟೇಲಿಂಗ್ ಆಗಿ ಅಷ್ಟು ದೊಡ್ಡ ಲೇಖಕಿಯರ ಒಂದು ಕಾದಂಬರಿ ತಗೊಂಡ್ರಲ್ಲ, ನಿಮ್ಗೆ ಎಷ್ಟು ಖುಷಿ ಕೊಡ್ತಾರೆ? ತುಂಬ ಖುಷಿ ಆಯ್ತು. ಇವರು ಕಾದಂಬರಿ ಕೊಟ್ಟರು ಫಸ್ಟ್ ನನಗೆ, ಅದು ವಸಂತನೇನ ಒಂದು ಪ್ರಿಂಟ್ ತಂದು ಕೊಟ್ಟರು. ನಾನು ಆಫೀಸಿಂದ ಮನೆ ತುಂಬ ಹತ್ತಿರ ಇತ್ತು, ಹೋಗಷ್ಟಲ್ಲಿ ಒಂದು 2 ಪೇಜ್ ಓದ್ತೀನಿ ನಾನು ಕಾರಲ್ಲಿ ಕೂತ್ಕೊಂಡು. ವಿಷಯ ಇಂಟ್ರೆಸ್ಟ್ ಅಂದರೆ ಪಾತ್ರ ಇಮಿಡಿಯೇಟ್ಲಿ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಎಷ್ಟು ಸ್ವೀಟ್ ಆಗಿದೆ. ಬಟ್ ನಾನು ಓದಿ ಡಿಸೈಡ್ ಮಾಡೋದಕ್ಕಿಂತ ನಮ್ಮ ತಾಯಿ ಕೊಟ್ಟೆ, ಅಮ್ಮ ಇದು ಓದು ಅಂತ. ಯಾಕೆ ಏನಂತ ಇದೆಲ್ಲ ಓದ್ಬಿಟ್ಟು ಹೇಳು ಅಂತ. ಅವ್ರು ರಾತ್ರಿ ಎಲ್ಲ ಕುತ್ಕೊಂಡು ಪಾಪ ಓದ್ಬಿಟ್ಟು ಬೆಳಿಗ್ಗೆ ಹೇಳಿದ್ರು ಯಾಕೆ ಏನು ಇಲ್ಲ ಸಿನಿಮಾ ಮಾಡ್ಬೇಕಂತಿದ್ದಾರೆ ಯಾರು ಹೋಗಿ, ಕಥೆ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ, ಸಿನಿಮಾ ಹೆಂಗಾಗುತ್ತೆ ಅಂತ ಇದು ತಾನು ನೋಡೋದ್ಬಿಟ್ಟು ನಾನು ಮತ್ತೆ ಅದನ್ನ ಓದಿದೆ. ನನಗೂ ಇಷ್ಟ ಆಯಿತು. ಆಮೇಲೆ ಮಂಜು ಸರಿಗೆ ಮತ್ತೆ
ರೆಟ್ರೋ ಸಬ್ಜೆಕ್ಟ್ ಅಂತ ಎಲ್ರಿಗೂ ಟ್ರೈಲರ್ನಲ್ಲಿ ಕಂಡು ಬಂದಿದೆ. ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದಲ್ಲಿ ಜೊತೆಗೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿ ಆಗಿ ಉಳ್ಕೊಳ್ಳುವಂಥ ಒಂದು ಸಿನಿಮಾ ಇದೆ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಸ್ಟ್ರಿ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಒಂದು ಅವಕಾಶ. ನಾನು 1980 ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು, ಆಮೇಲೆ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಪುಗಳು, ಅವರು ಇದ್ದಂಥ ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೋಲಿಕೆ ಅಂದರೆ ಅವ್ರ ಥರನೇ ನಾನು ಜೀವಿಸಿದ್ದು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಾ ಇದ್ದು, ಅನ್ನೋದು ವಿಷ್ಣು ಸರ್ದು, ಅನಂತ್ ನಾಗ್ ಸರ್ದು, ಅವರು ಕನ್ನಡ ಭಾಷೆನ ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಾ ಇತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ, ಅದೆಲ್ಲ ಕೂಡ ಮತ್ತೆ ನಾವು ಮರು ಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿದ್ದು. ಮಂಜು ಸ್ವರಾಜ್ ಅವರು ಮತ್ತು ರೋಹಿತ್ ಅವರು ಅದು ಯಾಕೆ ಆಯ್ಕೆ ಮಾಡಿದ್ರು ನನ್ನ ಹತ್ರ ಬಂದರು. ಬಟ್ ನನಗೆ ಒಂದು ಅದೃಷ್ಟ ಅಂತ ಭಾವಿಸ್ತೇನೆ. ಆ ಥರದ್ದೊಂದು ನಿರ್ದೇಶಕನ ಆಲೋಚನೆ, ಇದಕ್ಕೆ ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ. ಅದು ಒಂದು ಉಡುಗೊರೆ, ಒಂದು ಅವಾರ್ಡ್ ಅಂತ ಹೇಳ್ಬೋದು. ನಾನು ವೇದಿಕೆ ಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ, ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಂದು ಆ ಥರದ್ದೊಂದು ಬಟ್ಟೆ ಹಾಕೊಂಡ್ರೆ ಒಂದು ಪವರ್ಸ್ ಹೆಂಗೆ ಬರುತ್ತೆ. ನನಗೆ ಆ ಕಾಲದಲ್ಲಿ ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು, ಆ ಥರ ಮೇಕಪ್ ಹಾಕೊಂಡು, ಆ ಥರದ್ದು ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡೋದಕ್ಕಾದ್ರೆ ಅಣ್ಣವ್ರ ಥರ, ವಿಷ್ಣು ಸರ್ ಥರ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನಮಗೆಲ್ಲ. ಸೊ ಅವ್ರ ಥರ ನಾನು ಆಗಿದ್ದೀನಿ ನಂತರ ಒಂದು ಒಳಗಡೆ ಒಂದು ಭ್ರಮೆ, ಒಂದು ಫೀಲ್. ಸೊ ಆ ಒಂದು ಖುಷಿ ಚಿಕ್ಕ ಮಗುಗೊಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅದು. ಬಹಳ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿರುವಂಥ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನು ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತಿರೋರಿಗೆ, ಮದುವೆ ಆದವರು, ಪ್ರೇಮಿಗಳಿಗೆ. ಈ ಸಿನಿಮಾ ನೋಡಿದಾಗ ಬಹಳ ಒಂದು ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಇನ್ನೊಂಚೂರು ಇನ್ಸ್ಪೈರ್ ಮಾಡುತ್ತೆ. ಇವತ್ತು ರವಿ ಸರ್ ಪ್ರೇಮಲೋಕಕ್ಕೆ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ರು. ಗೊತ್ತಿಲ್ಲ ಅಷ್ಟು ಅಂದರೆ ನಮ್ಮೆಲ್ಲರದು ಒಂದು ಪ್ರಯತ್ನ, ಒಂದು ಬಯಕೆ ಸಿನಿಮಾ ಮೇಕರ್ಸ್ ಆಗಿರುತ್ತೆ ಆ ಥರದ್ದು ಮ್ಯಾಜಿಕ್ ಸೃಷ್ಟಿ ಮಾಡಬೇಕು ಅಂತ. ಸೊ ಸರಳ ಸುಬ್ಬರಾವ್ ಇಟ್ಸ್ ಓನ್ಲಿ ಅದರದ್ದೇ ಆದಂಥ ಒಂದು ತಾಕೀತು, ಅದರದ್ದೇ ಆದಂಥ ಒಂದು ಶಕ್ತಿನಲ್ಲಿ ಒಂದು ಪ್ರೇಮವನ್ನು, ಒಂದು ಸಂದೇಶವನ್ನು ಕೊಡುತ್ತೆ. ನಾನು ಖುಷಿಯಾಗಿದ್ದೀನಿ, ನಾನು ಕಾತುರದಿಂದ ಕಾಯ್ತಿದ್ದೀನಿ. ಯಾಕಂದರೆ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ತೆರೆ ಮೇಲೆ ಬರುವಂಥ ಸಂದರ್ಭ, ಕಾಲ ಕೂಡಿ ಬರ್ತಾ ಇದೆ. ಕಾಯ್ತಾ ಇದ್ದೀನಿ, ತಾವೆಲ್ಲರೂ ಆಶೀರ್ವಾದ ಮಾಡಬೇಕು, ಪ್ರೇಕ್ಷಕರು ಬಂದು ಥಿಯೇಟರ್ ಸಿನಿಮಾ ನೋಡಬೇಕು, ಜನ ತುಂಬಿರ್ತಕ್ಕಂಥ ಚಿತ್ರಮಂದಿರಗಳನ್ನು ನಾನು ನೋಡಬೇಕು. ಆ ಥರದ್ದೊಂದು ಆಸೆಗಳಲ್ಲಿ, ಒಂದು ಕನಸಲ್ಲಿದ್ದೀನಿ. 12ನೇ ತಾರೀಕು ಸರಳ ಸುಬ್ಬರಾವ್ ಸಿನಿಮಾ ಬರ್ತದೆ, ಎಲ್ಲರೂ ನೋಡಿ ಆನಂದಿಸಿ ನನ್ನ ಆಶೀರ್ವದಿಸಿ. ಪಾತ್ರ ತುಂಬ ಚಿಕ್ಕವಾಗಿದೆ, ಚೊಕ್ಕವಾಗಿದೆ ಅಂತ ಹೇಳ್ಬೋದು. ನಂದು ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ ಇಲ್ಲಿ. ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಏನು ಬದಲಾಗೋದಿಲ್ಲ. ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊರತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ. ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ, ಅಲ್ಲಿ ತೋರಿಕೆ ಇಲ್ಲ. ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟ್ ಅಂದರೆ ರಂಗಾಯಣ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈ ಸಿನಿಮಾ ಕೂಡ ಹಾಗೇನೆ. ಒಂದು 3 ದಿನ ಕಾಲ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ತುಂಬ ವಿಭಿನ್ನವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇರುವಂಥ ಒಂದು ಗಂಡ ಹೆಂಡತಿ, ಅವರಿಬ್ಬರ ಮಧ್ಯದಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತೆ.
ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗುವಂಥ ಒಂದು ಪಾತ್ರ ಅಷ್ಟೇ. ಯಾ ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುವಂಥ ಒಂದು ಪಾತ್ರ. ಸೊ ಖುಷಿ ಆಯಿತು ನನಗೆ ಕೆಲಸ ಮಾಡಿದ್ದು. ಚಿಕ್ಕ ಪಾತ್ರ ಆದ್ರೂ ನಾನು ಯಾವಾಗಲೂ ಅದೇ ಹೇಳೋದು, ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು. ಸೊ ಅಂಥ ಒಂದು ಪಾತ್ರ ನನಗೆ ಈ ಸರಳ ಸುಬ್ಬರಾವ್ ಅಲ್ಲಿ ಸಿಕ್ಕಿದೆ. ಈಗಾಗಲೇ ನೀವು ನೋಡಿರಬೇಕು, ಸಾಕಷ್ಟು ಚೆನ್ನಾಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಈ ಪ್ರೀತಿಯ ಸ್ವಾದನ ಎಲ್ಲರೂ ನಾವು ಅದನ್ನು ಅನುಭವಿಸ್ಬೇಕು ಅನ್ನೋಷ್ಟು ಚೆನ್ನಾಗಿ ಪ್ರಮೋಷನ್ಸ್ ನಡೀತಾ ಇದೆ. ಅಂಡ್ ಅಷ್ಟೇ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಸೊ ಇಲ್ಲಿ ನನಗೆ ವಾಟ್ ಎವರ್ ದ ಕ್ರೆಡಿಟ್ಸ್ ಅದು ನಮ್ಮ ಡೈರೆಕ್ಟರ್ಗೆ ಸೇರಬೇಕು. ಪ್ರತಿಯೊಂದೊಂದು ಎಷ್ಟು ನಗಬೇಕು, ಎಷ್ಟು ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಪ್ರಿಸೈಸ್ ಆಗಿ ಅವ್ರು ಹೇಳ್ಕೊಟ್ಟಿರೋದಷ್ಟೇ ನಾನು ಮಾಡಿರೋದಿಲ್ಲಿ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ನನಗೆ ನಾನು 3 ದಿನ ಕೆಲಸ ಮಾಡೋದು ನನಗೆ ತುಂಬ ಅದೊಂದು ಇನ್ನೂ ಇವತ್ತಿಗೂ ಸುಮಾರು ಒಂದು ಈಗಾಗಲೇ 1 ವರ್ಷ 2 ವರ್ಷ ಆಗಿರ್ಬೋದು ನಮ್ಮ ಸಿನಿಮಾ ಇದಾಗಿ ಇವತ್ತಿಗೂ ಅದೊಂಥರ ಹಚ್ಚ ಹಸಿರಾಗಿ ಉಳಿದಿದೆ ಆ ಒಂದು ಪಾತ್ರ. ಸೊ ಒಳ್ಳೇದಾಗಲಿ ನಮ್ಮ ಇಡೀ ತಂಡಕ್ಕೆ, ಸರಳ ಸುಬ್ಬರಾವ್ಗೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು. ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ತುಂಬ ಸಿನಿಮಾಗಳು ಮಾಡ್ತಿರ್ತೀವಿ, ಆದರೆ ಈ ಸಿನಿಮಾದ ರಿಲೀಸ್ ನಾನು ತುಂಬ ಕಾಯ್ತಿದ್ದೀನಿ ಅಂತ. ಸುಮಾರು 2-3 ವರ್ಷ ಆಗಿರ್ಬೋದು, 2 ಇಯರ್ಸ್. ನಾನು ತುಂಬ ಕಾಯ್ತಿರೋ ಸಿನಿಮಾ ಯಾಕಂದರೆ ನಾನೊಬ್ಳು ಸಾಹಿತ್ಯ ಮಗಳು ಮತ್ತು ನನಗೆ ಸಾಹಿತ್ಯ ನಾವೆಲ್ಸು ನನ್ನ ದೊಡ್ಡ ಹಾಬಿ ಕಾಲೇಜ್ ಟೈಮಲ್ಲೆಲ್ಲ. ಸೊ ಇದು ಈಗ ನಾವು ಎಷ್ಟೋ ಸಿನಿಮಾಗಳಿಗೆ ಕಮೆಂಟ್ಸ್ ಬರೋದನ್ನ ನೋಡಿದಾಗ ಬಿಡ್ರಿ ಹಿಂದಿನ ಸಿನಿಮಾ ಥರ ಬರೋದೇ ಇಲ್ಲ ಈಗ ಸಿನಿಮಾಗಳು ಕನ್ನಡದಲ್ಲಿ, ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ಗಳನ್ನ ನಾವು ನೋಡಿದ್ದೀವಿ. ಹಿಂದೆ ನಾವೆಲ್ಸ್ ಬೇಸ್ಡ್ ಕಥೆಗಳು ಬರ್ತಾ ಇತ್ತು, ಸಿನಿಮಾಗಳು ಮಾಡ್ತಿದ್ರು ಅಂತ. ಈಗ ನನ್ಗನ್ಸುತ್ತೆ ವಸಂತ ಗಾನದ ಮೂಲಕ ವಸಂತ ಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಬರುತ್ತೆ. ಯಾಕಂದ್ರೆ ಇದ್ರ ಹಿಂದಿನ ಶ್ರಮ, ಕಥೆಯಂತೂ ಅದ್ಭುತ. ಯಾಕಂದ್ರೆ ತ್ರಿವೇಣಿಯವರು ಹೇಳಿರೋ ಕಥೆ ಅಂತಂದ್ರೆ, ಅವ್ರು ಬರೆದಿರೋ ಕಥೆ ಅಂದ್ರೆ ಅದಕ್ಕೆ ಮಾತೇ ಇಲ್ಲ. ಅದ್ರ ಜೊತೆಗೆ ಅದ್ರ ಹಿಂದಿನ ಶ್ರಮ, ಮಾತಿನ ಧಾಟಿ ಇರ್ಬೋದು, ಇದು ನಿರ್ದೇಶಕರ ಕೆಲಸ ಎಷ್ಟು ಇದೆಯೋ ಅಷ್ಟೇ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಇದೆ, ಒಬ್ರು ಸೆಟ್ ಡಿಸೈನರು ಅವ್ರದ್ದು ಕೆಲಸ ಇದೆ. ಎಲ್ಲರ ಕೆಲಸ ತುಂಬಾ ನೀಟಾಗಿ ಆಗಿದೆ. ಅದ್ರ ಜೊತೆಗೆ ನಾವು ಕೂಡ ಆರ್ಟಿಸ್ಟ್ಗಳು ಕೂಡ ಅದಕ್ಕೆ ಕೈ ಜೋಡಿಸಿದೀವಿ. ಐ ಥಿಂಕ್ ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್. ಬಿಕಾಸ್ ನಂಗೆ ಯಾವಾಗ್ಲೂ ಇತ್ತು, ನಾವೆಲ್ಲ ಪುಟ್ಟಣ್ಣ ಕಣಗಾಲರ ಸಿನಿಮಾ ಇರುವುದು, ತರಾಸೋರು ಎಷ್ಟೋ ನಾವೆಲ್ಗಳು ಸಿನಿಮಾಗಳಾಗಿದ್ದಾವೆ, ಅಂಥದ್ದೊಂದು ಕನ್ನಡದವ್ರು ಮರ್ತ್ಬಿಟ್ಟಿದ್ದಾರೆ, ಯಾರೋ ನಿರ್ದೇಶಕರು ಅದು ಎತ್ಕೋತಾ ಇಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಬಟ್ ಇವತ್ತು ನಾನು ಅದರ ಭಾಗವಾಗಿ ಒಂದು ಕಾದಂಬರಿ ಭಾಗವಾಗಿ ನಾನು ಇಲ್ಲಿ ಕೂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಕನ್ನಡದ ಗೆಲುವಾಗಬೇಕು. ಯಾಕಂದ್ರೆ ಕನ್ನಡ ಕಾದಂಬರಿ, ಕನ್ನಡ ಸಾಹಿತ್ಯ ನನ್ಗೊಂದು ಇವತ್ತು ಇಲ್ಲಿದೆ, ಇಂಥ ಆಲ್ಟಿಟ್ಯೂಡಲ್ಲಿ ನಾವು ಇವೆಂಟ್ ಇಟ್ಕೊಂಡಿದೀವಿ ಅಂದ ತಕ್ಷಣ ಎತ್ತನಿಂದ ಎತ್ತ ಸಂಬಂಧವೇ ಅಂತ ಅನ್ನಿಸ್ತು. ಯಾಕಂದ್ರೆ ನಾವು ಮಾಡ್ತಿರೋದು 1970s ಕತೆ, ಇಲ್ಲಿ ಪಬ್ಬಲ್ ಮಾಡ್ತಿದೀವಿ ಇವೆಂಟನ್ನ. ಬಟ್ ಏನಂದ್ರೆ ಅದಕ್ಕೆ ಒಂದೇ ಒಂದು ಕೊಂಡಿ, ಪ್ರೀತಿ ಅನ್ನೋದು ಅವತ್ತು ಗಾಢವಾಗಿತ್ತು, ಇವತ್ತು ಗಾಢವಾಗಿತ್ತು. ಇವತ್ತು ನಾವು ಯಾರಿಗಾದ್ರೂ ಕೇಳಿದ್ರೆ ನಾವು ಮೊಬೈಲ್ ಇಲ್ಲದೆ ಇರುವಾಗ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದನ್ನ ನಾವು ಮರ್ತೇ ಬಿಟ್ಟಿದ್ದೀವಿ. ಹೆಂಗೆ ಹೇಳ್ತಿದ್ದೀವಿ ಗೊತ್ತಿಲ್ಲ. ಒಂದು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ GPS ಇಲ್ಲದೆ ಜೀವನ ಮಾಡ್ತಾ ಇಲ್ಲ ನಾವು. ಅದು ಮೊಬೈಲ್ ಮೇಲೆ ಅಷ್ಟು, ಅಂದ್ರೆ ತಾಂತ್ರಿಕತೆ ಮೇಲೆ ನಾವು ಅಷ್ಟು ಅವಲಂಬಿತರಾಗಿದ್ದೀವಿ. ಈಗ ಈ ಸಿನಿಮಾ ಮಾಡೋವಾಗ ನಮ್ಗೆ ಅನ್ನಿಸ್ತು, ಅಯ್ಯೋ ದೇವ್ರೆ, ನಾವು ಹೀಗೆಲ್ಲ ಜೀವನ ಮಾಡಿದೀವಿ. ಅದನ್ನೆಲ್ಲ ಮೆಲುಕು ಹಾಕುವಂತ ಸೀನ್ಗಳಾಗಿರ್ಬೋದು, ಕಥೆ ಆಗಿರ್ಬೋದು ನಮ್ಮೆಲ್ಲರ ಮುಂದೆ ಇದೆ. ಯಾರು ಅಂತ ಜೀವನ ನೋಡಿದಿರೋ ಮಧ್ಯ ವಯಸ್ಕರಾಗಿರ್ಬೋದು, 30s 40s 50s ದವರೆಲ್ಲ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಈಗಿನ ಬರೋ ಯಂಗ್ಸ್ಟರ್ಸ್ ಅಂತೂ ಖಂಡಿತ ನೋಡ್ಬೇಕು. ಬಿಕಾಸ್ ಲೈಫ್ ವಿದೌಟ್ ಮೊಬೈಲ್ ಆರ್ ಟೆಕ್ನಾಲಜಿ ನಾವು ಅಡ್ವಾನ್ಸ್ ಆಗಿರೋದು ಅಂದ್ರೆ ಐ ಥಿಂಕ್ ಪೀಪಲ್ ಶುಡ್ ವಾಚ್ ದಿಸ್. ಸೊ ಐ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಸೊ ಸರಳ ಸುಬ್ಬರಾವ್ ಚಿತ್ರ ಸುಮಾರು ಒಂದು 2 ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆ ಎಲ್ಲಾರ ನಮ್ಮ ಆಲ್ರೆಡಿ ನೀವು ಇದ್ರಲ್ಲಿ ನೋಡಿರ್ತೀರ ಟ್ರೈಲರ್ ಅಲ್ಲಿ. ಬಟ್ ಈ ಒಂದು ಫಾರ್ಮಾಲಿಟೀಸ್, ವೆರಿ ಸಿಂಪಲ್ ಫಾರ್ಮಾಲಿಟೀಸ್ ಅಲ್ಲಿ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಎವ್ರಿವನ್. ನಮ್ಮ ಚಿತ್ರದ ನಾಯಕರು ಇದನ್ನು ಫಾರ್ಮಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್, ಎಲ್ಲರಿಗೂ ಗೊತ್ತಿರೋದೆ. ಸೊ ಇದು 30ಕ್ಕೂ ಹೆಚ್ಚು ಸಿನಿಮಾ ಈ ನಂಬರ್ ಸೇರ್ಕೊಂಡು ಹೋಗ್ತಾರೆ. ಅಜಯ್ ರಾವ್ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದೀವಿ. ಅಂಡ್ ದೆನ್ ನಮ್ಮ ನಾಯಕಿ ಮಿಸ್ ನಿಶಾ ನಾರನ್,
ಕನ್ನಡಕ್ಕೆ ಇವರ ಮೊದಲ ಪಾದಾರ್ಪಣೆ. ಇವರು ಆಕ್ಚುಲಿ ತೆಲುಗು ಸಿನಿಮಾಗಳಲ್ಲಿ ಒಂದ್ 2 ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅದ್ ಬಿಟ್ರೆ ಕನ್ನಡದಲ್ಲಿ ಇದೇ ಮೊದಲನೇ ಸಿನಿಮಾ. ಅಂಡ್ ಸೊ ವೆಲ್ಕಮ್ ಯು ವಿಶಾ. ಅಂಡ್ ಡೈರೆಕ್ಟರ್ ಅಂತ ಕರೆಯೋದಕ್ಕಿಂತ ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಿ ಹ್ಯಾವ್ ಎ ವೆರಿ ಬೆಟರ್ ರಿಲೇಶನ್ಶಿಪ್ ಅಂಡ್ ದಟ್. ಆಪ್ತ ಮಿತ್ರ ಅಂತ ಹೇಳ್ಬೋದು, ಅಥವಾ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು, ಏನೋ ಒಂದು ಕರಿಬಹುದು ಆಕ್ಚುಲಿ. ಸೊ ಆಗ ನನ್ನ ಸ್ನೇಹಿತರಾದ ಮಂಜು ಶಿವರಾಜ್ ಅವ್ರಿಗೆ ಆತ್ಮೀಯ ಸ್ವಾಗತ. ಅಂಡ್ ದೆನ್ ಅವ್ರಿಗೂ ಕೂಡ ಇಂಟ್ರೊಡಕ್ಷನ್ ಬೇಕಿಲ್ಲ, ಇವಾಗಿತ್ತಂತೂ ಯಾವ ಸಿನಿಮಾಗೂ ನೀವು ಕಂಡೇ ಕಾಣಿಸ್ತಿಲ್ಲ ಸರ್. ನನ್ಗಂತೂ ಒಂದು 5 ಸಿನಿಮಾಲಂತೂ ಒಂದು 3 ಸಿನಿಮಾ ಕಾಣಿಸ್ತಿರ್ತಾರೆ ಆಕ್ಚುಲಿ. ರಘುರಾಮನ್ ಕೊಪ್ಪ ಸರ್ಗೆ ಆತ್ಮೀಯವಾದ ಸ್ವಾಗತ. ಅಂಡ್ ದೆನ್ ಇವತ್ತು ಬರಕ್ ಆಗದೇ ಇರೋ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತವ್ರು. ರಂಗಾಯಣ ಸರ್ ಶೂಟಿಂಗ್ ಗಳಿದ್ದಾರೆ. ಪಾಸಿಬಲಿ ಚಿತ್ಕಲಾ ಮೇಡಮ್ ಅಂಡ್ ಚಿತ್ಕಲಾ ಬ್ರದರ್ ಅವರು, ವೀಣಾ ಸುಂದರ್ ಅವರು, ಅಂಡ್ ದೆನ್ ವಿಜಯ್ ಚಂಡೂರ್ ಸರ್, ರಂಗಾಯಣ ಅವರು ಆಲ್ರೆಡಿ ಹೇಳಾಯ್ತು. ಇವರೆಲ್ಲ ಬರೋ ಸಾಧ್ಯತೆಗಳಿದೆ. ಸರಪಂಚ ಇರ್ಬೋದು, ಬೆಳ್ಳಿಮಳೆ ಇರ್ಬೋದು, ಮತ್ತೆ ಹೂವಾಡು, ಈ ಕಥೆನೂ ಅದೇ ಥರ ಇರುತ್ತೆ. ಸರ್ ಆಕ್ಚುಲಿ ತ್ರಿವೇಣಿ ಅವರು 30ಕ್ಕಿಂತ ಹೆಚ್ಚು ಕಾದಂಬರಿಗಳು ಬರೆದಿದ್ದಾರೆ ಸರ್. ಅದ್ರಲ್ಲಿ 2 ಕಾದಂಬರಿಗಳು ಅವರು ಲವ್ ಸ್ಟೋರೀಸ್ ಬರೆದಿರೋದು. ಎಲ್ಲರೂ ಅನ್ಕೋತಾರೆ ಅವರು ಸೈಕಾಲಜಿಕಲ್ ಥ್ರಿಲ್ಲರ್ ಜಾಸ್ತಿ ಅನ್ನೋ ಕಾರಣಕ್ಕೆ ತ್ರಿವೇಣಿ ಅವರು ಬರೆದಿರೋದೆಲ್ಲ ಅದೇ ಅನ್ನೋ ತರ ಅನ್ಕೊಂಡಿದ್ದಾರೆ. ಆಕ್ಚುಲಿ 2 ಕಾದಂಬರಿಗಳು, ಒಂದು ವಸಂತಗಾನ ಮತ್ತೆ ಇನ್ನೊಂದು ಬಾನ ಬೆಳಗಿದ್ದು, ಇವೆರಡೇ ಕಾದಂಬರಿ ಪ್ಯೂರ್ ಲವ್ ನ ತಗೊಂಡಿದ್ದಾರೆ ಸರ್. ಎಲ್ಲೂ ಸೈಕಾಲಜಿಕಲ್ ಮಿಕ್ಸ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಹುಡುಕ್ತಾ ಇದ್ವಿ, ಆವಾಗ ನಮಗೆ ಕಣ್ಣಿಗೆ ಬಿದ್ದಿತ್ತು. ಸೊ ನೀವು ಬೆಳ್ಳಿ ಮೋಡ ಅಥವಾ ಹೂವನ್ನು ಆ ಥರ ಪ್ಯೂರ್ ಫಾರ್ಮ್ ಆಫ್ ಲವ್. ತ್ರಿವೇಣಿ ಅವರು ಕಾದಂಬರಿಗಳನ್ನೇ ಸರ್ವಶ್ರೇಷ್ಠ ಕಾದಂಬರಿಗಳಲ್ಲಿ ವಸಂತಗಾನ ಮತ್ತೆ ಬಾನು ಬೆಳಗಿತ್ತು. ಸೊ ಗೊತ್ತಿಲ್ಲ ಯಾಕೆ ಈ ಕಾದಂಬರಿ ಯಾರ ಕಣ್ಗೂ ಬಿದ್ದಿರ್ಲಿಲ್ಲ ಅಂತ. ನಾನು ಕೇಳ್ಪಟ್ಟಂಗೆ ವಸಂತಗಾನ ಹಿಂದೆ ರಾಜ್ಕುಮಾರ್ ಅವರು ಟ್ರೈ ಮಾಡಕ್ಕೆ ಅಂತ ಹೊರಟಿದ್ರು ಅನ್ನೋದು ಒಂದು ಕೇಳ್ಪಟ್ಟಿದ್ದೀನಿ. ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ, ಕೇಳ್ಪಟ್ಟಿರೋದಷ್ಟೇ. ಬಟ್ ಅವಾಗ ಇದು ಹೊಸ ಬೆಳಕು ಒಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಬಿಟ್ರು ಅನ್ನೋ ತರದ್ದು. ಸೊ ಲಕ್ಕಿಲಿ ಆ ತಾಯಿದು ಕಾದಂಬರಿ ನಮಗೆ ಸಿಕ್ತು, ನಾವು ಮಾಡಿದ್ವಿ. ಇಂಡಿಯಾ ಪಾಕಿಸ್ತಾನ ಅಂತ ಕಥೆಗಳಿದೆಯಾ ನೀವೇ ಅಥವಾ ಯುದ್ಧದ ಸರ್ ಆಕ್ಚುಲಿ ವಸಂತಗಾನ ಬರ್ದಿದ್ದು ಆಲ್ಮೋಸ್ಟ್ 50s-60s ನಲ್ಲಿ ಸರ್. ಸೊ 1970s ನಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್ ಅಂದ್ರೆ ಬಾಂಗ್ಲಾ ಇಂಡಿಯಾ ವಾರ್ ಆಗುತ್ತೆ. ಅದನ್ನ ಒಂದು ಟ್ವಿಸ್ಟ್ಗೆ ತಗೊಂಡ್ಬರ್ಬೇಕು ಅನ್ನೋ ಕಾರಣಕ್ಕೆ ಇದು ಪ್ಯೂರ್ಲಿ ನಮ್ಮ ಮತ್ತೆ ನಿಮ್ಮ ಇದಕ್ಕೆ ಎಷ್ಟು ಬದಲಾಯಿಸ್ಕೊಂಡು ಸರ್ ಆಸ್ ಪರ್ ಅವ್ರದ್ದು ಅಗ್ರಿಮೆಂಟ್ ಪ್ರಕಾರನೇ, ಅಂದ್ರೆ ತ್ರಿವೇಣಿ ಅವ್ರ ಮಗಳ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾಗ್ಲೇನೆ ಅವ್ರು ಹೇಳಿದ್ವಿ, ಅಂದ್ರೆ 1970s ತಗೊಂಡ್ಬರ್ತೀವಿ ಮತ್ತೆ ಒಂದಷ್ಟು ಬದಲಾವಣೆಗಳು ಮಾಡ್ಕೊತೀವಿ ಅಂತ ಅನ್ಕೊಂಡು, ಎಲ್ಲೂ ಸೋಲ್ ಆಫ್ ಕತೆ ಹೋಗ್ದಂಗೆ ಅದ್ರದ್ದು ಆತ್ಮನ ಎಲ್ಲೂ ತೆಗಿದಂಗೆ ಕೆಲವು ಬದಲಾವಣೆಗಳನ್ನ ನಾವು ಮಾಡ್ಕೊತೀವಿ. ತಲೆಮಾರಿಗೆ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಆ ಕನ್ವರ್ಷನ್ ಆಸ್ ಅ ಸಿನಿಮಾ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರಾ? ಸರ್ ಓದೋದು ಕಡಿಮೆ ಆಗ್ತದೆ, ಬಟ್ ಏನಕ್ಕೆ ಅಂದ್ರೆ ಈಗ ಆಸ್ ಯು ನೋ ಮೀಡಿಯಾ ಇಸ್ ಮೀಡಿಯಾ ಅಂದ್ರೆ ಎವ್ರಿವನ್ ಆರ್ ವಾಚಿಂಗ್ ಟಿವಿ. ಮುಂಚೆ ಎಲ್ಲ ಅದೇ ಒಂದು ಅಭ್ಯಾಸ ಇತ್ತು. ಬಿಕಾಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಾದ್ರೆ ದೇ ಹ್ಯಾವ್ ಟು ಗೋ ಥ್ರೂ ಬುಕ್ಸ್. ಆ ತರ ಇತ್ತು. ಬುಕ್ ಓದೋದು ಒಂದು ಹವ್ಯಾಸ ಇತ್ತು. ಈಗ ಯಾರಿಗೂ ಓದೋ ಅಭ್ಯಾಸ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ ಆಕ್ಚುಲಿ. ಸೊ ಅದ್ರ ಬಗ್ಗೆ ನಾವು ಏನ್ ಕಮೆಂಟ್ ಮಾಡೋಣ ಸರ್, ಬಿಕಾಸ್ ಇಟ್ಸ್ ಗೋಯಿಂಗ್ ಅಟ್ ದ ಮೊಮೆಂಟ್ ಪೀಪಲ್ ಆರ್ ನಾಟ್ ರೀಡಿಂಗ್. ಸರ್ ಈಗ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು 4-5 ಜನ ಇದ್ದಾರೆ ಸರ್ ಓದೋ ಅಭ್ಯಾಸ ಇರೋರು, ಬಟ್ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ದಟ್ ಇಸ್ ದ ಮೇನ್ ಥಿಂಗ್. ಇವಾಗಲೂ ನಾನು ನೋಡಿರೋ ಪ್ರಕಾರ ಅಜಯ್ ಸರ್ ತುಂಬಾ ಓದ್ತಾರೆ. ಈಸ್ ಆಲ್ಸೋ ವೆರಿ ಲೋನ್ ಇದ್ದಾಗ ಅವ್ರು ಜಾಸ್ತಿ ಇಷ್ಟಪಡೋದು ರೀಡಿಂಗ್ ಅಂತ. ನಮ್ಮ ಮಂಜು ಸ್ವರಾಜ್ ಸರ್ ಓದೋ ಅಭ್ಯಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಭ್ಯಾಸ ಇದೆ, ಬಟ್ ಕಮ್ಮಿ ಆಗಿದೆ. ನೀವು ಹೇಳಿದಾಗ ದಟ್ ಇಸ್ ವಾಟ್ ಸರ್ ಈಗ 1970 ಅದು ಹೇಳಕ್ ಆಗಲ್ಲ ಆಕ್ಚುಲಿ, ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಒಂದು ಏನಂತಂದ್ರೆ ಮೂಲ ಕತೆ ನಡೆಯೋದು ಮೈಸೂರು ಕಾಣ್ತಿದ್ದಾಳೆ ನನ್ನ. ಇನ್ನು ಒಂದ್ ಸ್ವಲ್ಪ ರೆಟ್ರೋ ಸ್ಟೈಲ್ ಉಳಿಸ್ಕೊಂಡಿರೋದು ಮೈಸೂರು ಒಂದೇನೆ. ಅಲ್ಲಿ ತುಂಬಾ ಒಳ್ಳೆ ಮನೆ ಸಿಕ್ತು ನಮ್ಗೆ. ಹತ್ತತ್ರ 100 ಎಷ್ಟು ವರ್ಷ ಹಳೆ 1932ರಲ್ಲಿ ಕಟ್ಟಿರುವಂತ ಒಂದು ಮನೆ ಸಿಕ್ತು. ಆಮೇಲೆ ಗೊತ್ತಿರುತ್ತಲ್ಲ ಸರ್, ಮೈಸೂರಿನಲ್ಲಿ ಒಂದಷ್ಟು ಪಳವಳಿಕೆಗಳು ಇದಾವೆ ಆಕ್ಚುಲಿ. ಅದು ಡೈಲಾಗ್ಸ್ ಅಲ್ಲಿ ಹೇಳಿದ್ರಿ, ಡೈಲಾಗ್ಸ್ ಆಕ್ಚುಲಿ ನಮ್ಗೆ ಹೆಲ್ಪ್ ಮಾಡಿದ್ದೇನೆ 1960s ಇಂದ 1970s ವರೆಗೆ ಸಿನಿಮಾಗಳನ್ನ ತುಂಬಾ ಅಬ್ಸರ್ವ್ ಮಾಡಿದ್ವಿ. ಅವತ್ತಿನ ದಿನಕ್ಕೆ ಹೇಗೆ ಕನ್ನಡ ಬಳಸ್ಕೊತಾ ಇದ್ರು ಪ್ರತಿಯೊಂದು ಪದಗಳು ಅಂತ ಅಂದ್ಬಿಟ್ಟು. ಸೊ ಅವೆಲ್ಲನೂ ಕಂಪ್ಲೀಟ್ ಟೇಬಲ್ ವರ್ಕ್ ಮಾಡಿದ್ವಿ ಸರ್, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸ್. ಆಗ ನೋಡಿದ್ರೆ ಆಕ್ಚುಲಿ ರಂಜಿತ್ ಅವರು ಕಾಸ್ಟ್ಯೂಮ್ ಮಾಡಿದ್ದು ಫಸ್ಟ್ ಟೈಮ್ ಅವರು ಮಾಡಿದ್ರು. ಈ ತರದೊಂದು ದೊಡ್ಡ ಚಾಲೆಂಜ್ ಆಕ್ಚುಲಿ ಅವ್ರಿಗೆ ರೆಟ್ರೋ ಕ್ರಿಯೇಟ್ ಮಾಡಕ್ಕೆ. ಆಮೇಲೆ ನಾವು ಯಾವಾಗ ಇದನ್ನ ತಗೊಂಡ್ವಿ
ಪ್ರತಿಯೊಂದು ಲೈಕ್ ಇನ್ಕ್ಲೂಡಿಂಗ್ ಕಾಲುಂಗ್ರದಿಂದ ಹಿಡಿದು ಕಾಲಿಂದ ಹಿಡಿದು ಇವ್ರ ಹಾಕೋ ಹೀರೋ ತರ ಹಾಕೋ ಬಟ್ಟೆಗಳಿಂದ ಹಿಡಿದು ಕಾಲರ್ ಇಂದ ಹಿಡಿದು, ಆಮೇಲೆ ತುಂಬಾ ಜನ ನಾವು ಅನ್ಕೋತೀವಿ ಆಕ್ಚುಲಿ ರೆಟ್ರೋ ಅಂದ ತಕ್ಷಣ ದೊಡ್ಡ ಕಾಲರ್ ಅಂತ ಅಂದ್ಬಿಟ್ಟು. ಆಕ್ಚುಲಿ 1970s ಅಲ್ಲಿ ಇರಲಿಲ್ಲ ಸರ್. ಆಕ್ಚುಲಿ ಅವೆಲ್ಲಾನು ತುಂಬಾ ಸೂಕ್ಷ್ಮ ಗಮನಿಸಿದ್ವಿ ನಾವು ಆಕ್ಚುಲಿ. ಆಮೇಲೆ ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಈ ಸಿನಿಮಾದಲ್ಲಿ. ಅಲ್ಲಿ ಅವ್ರು ಯೂಸ್ ಮಾಡೋ ಸೂಟು ಅದಕ್ಕೆ ಎಷ್ಟು ಬಟನ್ಸ್ ಇತ್ತು ಅಂತ ಕೂಡ ಸ್ಟಡಿ ಮಾಡಿದ್ವಿ ಆಕ್ಚುಲಿ. ಯಾಕಂದ್ರೆ ಇವಾಗ 2 ಬಟನ್ ಇದೆ, ಅವಾಗ ಬೇರೆ ತರ ಇತ್ತು. ಆ ತರದೆಲ್ಲಾನು ಪ್ರಿಪ್ರೇಷನ್ಸ್ ಆಗಿತ್ತು. ಮೋರ್ ಓವರ್ ಇದಕ್ಕೆ ನಿಜವಾಗ್ಲೂ ಬೆಂಬಲವಾಗಿ ನಿಂತ್ಕೊಂಡಿದ್ದು ಪ್ರೊಡ್ಯೂಸರ್. ಯಾಕಂತಂದ್ರೆ ಒಂದು ರೆಟ್ರೋ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದಾಗ ಆಬ್ವಿಯಸ್ಲಿ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಯಾಕಂತಂದ್ರೆ ನಿಮ್ಗೆ ರೆಟ್ರೋ ಕ್ರಿಯೇಟ್ ಮಾಡ್ತಿದೀವಿ ಅಂದ ತಕ್ಷಣ ಬರೀ ಲೊಕೇಶನ್ ಲೊಕ್ಯಾಲಿಟಿ ಮಾತ್ರ ಆಗಲ್ಲ. ಇವತ್ತೊಂದು ಜನಗಂಟ ಅವಾಯ್ಡ್ ಮಾಡ್ಬೇಕಾಗುತ್ತೆ ರೋಡ್ಸ್ ಅಲ್ಲಿ, ಈ ತರದೆಲ್ಲ ಇರುತ್ತೆ. ಆ ತರ ಚಾಲೆಂಜ್. ಎಲೆಕ್ಟ್ರಿಕ್ ಕೇಬಲ್ಸ್, ಆಮೇಲೆ ಸ್ಕ್ಯಾನರ್ಸ್ಗಳು, ಆಮೇಲೆ ನಿಮ್ಗೆ ಗೋಡೆ ಮೇಲಿರೋ ಭಿತ್ತಿ ಚಿತ್ರಗಳು ಇವೆಲ್ಲ ಇರುತ್ತೆ. ಆಮೇಲೆ ನಾವಲ್ಲಿ ಮಹಾರಾಜ ಕಾಲೇಜು, ಆಮೇಲೆ ಹಾಸ್ಪಿಟಲ್ಸ್ ಈ ತರದೆಲ್ಲಾನು ಚೂಸ್ ಮಾಡಿದ್ವಿ ಆಕ್ಚುಲಿ ಅಲ್ಲಿ. ಈಗ ನೀವೇನು ಹಾಸ್ಪಿಟಲ್ ನೋಡಿದ್ರು ಅದು ಕಂಪ್ಲೀಟ್ ಸೆಟ್ ಸರ್ ಆಕ್ಚುಲಿ. ಸೊ ಆ ತರದೊಂದು ಸೆಟ್ ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಡೆಫಿನೆಟ್ಲಿ ಗೋಸ್ ಟು ಪ್ರೊಡ್ಯೂಸರ್. ಯಾಕಂದ್ರೆ ಆ ಕ್ರೆಡಿಟ್ ಕಂಪ್ಲೀಟ್ ಅವ್ರಿಗೆ ಹೋಗ್ಬೇಕು. ಯಾಕಂದ್ರೆ ನಾವು ಅದೊಂದು ಪಾಳು ಬಿದ್ದಿದ್ದು ಒಂದು ಬಂಗ್ಲೆ, ಅದು ಆ ಬಂಗ್ಲೆನ ನಾವು ತಗೊಂಡು ಕಂಪ್ಲೀಟ್ ಹಾಸ್ಪಿಟಲ್ ಮಾಡಿದ್ವಿ ನಾವು ಆಕ್ಚುಲಿ ಅದನ್ನ ತಗೊಂಡು. ಆಮೇಲೆ ಆರ್ಟ್ ಡೈರೆಕ್ಟರ್ಗೆ ಆ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಅವತ್ತೊಂದು ದಿನಕ್ಕೆ ಸ್ಟ್ರೆಚಸ್ ಇಂದ ಹಿಡಿದು ಪ್ರತಿಯೊಂದು ಬೇರೆ ತರ ಇತ್ತು. ಅದನ್ನೆಲ್ಲ ಸೋರ್ಸ್ ಮಾಡಿ ಅವರು ತಗೊಂಡ್ಬಂದ್ರು ಇದೆಲ್ಲಾನು. ಆಮೇಲೆ ಭಾಷೆ ಮೇಲೆ ಆಬ್ವಿಯಸ್ಲಿ ಅಜಯ್ ಸರ್ಗೆ ಅದೊಂದು ಇರ್ತಾ ಇತ್ತು ಆಕ್ಚುಲಿ ಕನ್ನಡದ್ದು. ಇವ್ರಿಗೆ ಪರಿ ಅಂತ ಒಂದು ಹುಡುಗಿ ಇದ್ದಾರೆ, ಅವರು ಕಂಪ್ಲೀಟ್ ಒಂದೊಂದು ಪದಗಳನ್ನು ಎಲ್ಲೂ ಮಿಸ್ ಆಗಬಾರದು. ಯಾಕಂದ್ರೆ ನಮ್ ಕಂಡು ಕಾಣದೇ ಇರೋ ತರ ಇಂಗ್ಲಿಷ್ ಇಂಕದಾಗ್ಲಿ ಬೇರೆ ತರ ಇಂಕದಾಗ್ಲಿ ಆಗಿರುತ್ತೆ ಆಕ್ಚುಲಿ. ಅದೆಲ್ಲ ಇದು ಮಾಡಿದ್ವಿ. ಸೊ ಓವರ್ ಆಲ್ ಟೀಮ್ ಕೆಲಸ ಸರ್ ಇದು ಆಕ್ಚುಲಿ, ಬಂದಲ್ಲ ಓವರ್ ಆಲ್ ಟೀಮ್ ಕೆಲಸ ಸರ್. ಒಟ್ಟಾರೆ 63 ದಿನ ಶೂಟಿಂಗ್ ಆಗಿದೆ ಸರ್. ಸರ್ ಈಗ ನೀವು ಹೇಳಿದ್ರಿ 1970s ಅದ್ರ ಜೊತೆಗೆ ಕಾದಂಬರಿ ಆಧಾರಿತ ಚಿತ್ರ ಹೇಳಿದ್ರು ಕೂಡ ಅವ್ರಿಗೆ ಎಕ್ಸ್ಪ್ರೆಷನ್ಸ್ ಅದೊಂದು ಅರ್ಥ ಆಗ್ಬೇಕಾಗುತ್ತೆ, ಆ ಪ್ರೊನೌನ್ಸಿಯೇಷನ್ ಅನ್ನೋದು ಪ್ರಾಪರ್ ಆಗಿ ಬರಬೇಕಾಗುತ್ತೆ. ಹಿಂಗಿತ್ತು ನಿಮ್ಮ ಸೆಲೆಕ್ಷನ್ ಹೀರೋಯಿನ್ ಒಂದು ವಿಚಾರದಲ್ಲಿ ಅಂತ? ಆಕ್ಚುಲಿ ಹೀರೋ ಸೆಲೆಕ್ಟ್ ಆಗ್ಬಿಟ್ರು ಸರ್. ನಾವು ಫಸ್ಟ್ ಅನ್ಕೊಂಡ ತಕ್ಷಣ ಅಜಯ್ ಸರ್ ಅನ್ಕೊಂಡ್ವಿ, ಅಜಯ್ ಸರ್ ಬಂದ್ರು ಆಕ್ಚುಲಿ. ಬಟ್ ಹೀರೋಯಿನ್ಗೆ ಆಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿತ್ತು ಸರ್. ಅಂದ್ರೆ ನಾವು ಫಸ್ಟ್ ಕನ್ನಡದಲ್ಲೇ ತುಂಬಾ ಜನನ ನೋಡಿದ್ದು. ಸೊ ನೀವು ನಂಬ್ತಿರೋ ಬಿಡ್ತಿರೋ ಹತ್ತತ್ರ 40 ರಿಂದ 45 ಜನ ಹೀರೋಯಿನ್ ಸೋರ್ಸ್ ಮಾಡಿರೋದು ಸರ್ ಆಕ್ಚುಲಿ. ನಮ್ಗೆ ಒಂದು ಯಾವ್ದೋ ಒಂದು ರೀಲ್ ನಲ್ಲಿ ಇವ್ರು ನೋಡಿದ್ವಿ ನಾವು ಆಕ್ಚುಲಿ. ನಮ್ಗೆ ಒಂದು ಬೇಕಾಗಿದ್ದು ಏನಂದ್ರೆ ಆ ಹೀರೋಯಿನ್ ಸಿಕ್ಕಾಪಟ್ಟೆ ಮುದ್ದಾಗಿರ್ಬೇಕು. ಎರಡನೇದು ಬ್ರಾಹ್ಮಿಣ್ ಕುಟುಂಬಕ್ಕೆ ಹೋಲಿಕೆ ಬರ್ಬೇಕು ಆ ಮುಖ. ಮೂರನೇದು ಆ ರೆಟ್ರೋ ಮುಖ ಇದಾಗ್ಬೇಕು. ಸೊ ಅದನ್ನ ನಾವು ತುಂಬಾ ಕನ್ನಡ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ನಾನು ಆಲ್ಮೋಸ್ಟ್ ಬಹುತೇಕ ನನ್ನ ಸಿನಿಮಾದಲ್ಲಿ ಕನ್ನಡ ಹೀರೋ ಅಂತ ಹೇಳೋದು. ಸೊ ಇದರಲ್ಲಿ ನಾವು ತುಂಬಾ ಜನನ ಟ್ರೈ ಮಾಡಿದ್ವಿ. ಕೊನೆಗೆ ಸಿಗದೇ ಇರೋ ಪಕ್ಷದಲ್ಲಿ ಕೊನೆಗೆ ಹೇಗಾಗೋಯ್ತು ಅಂದ್ರೆ ನಾನು ಪ್ರೊಡ್ಯೂಸರ್ ರಸ್ತೆಲ್ ಹೋಗೋರ್ನೆಲ್ಲ ಇದು ಮಾಡ್ತಾ ಇದ್ವಿ. ಆಕ್ಚುಲಿ ಇವ್ರನ್ನ ಮಾಡ್ಬೋದಾ ಹೀರೋಯಿನ್, ಇವ್ರನ್ನ ನೋಡ್ಬೋದಾ ಅಂತ. ಫೈನಲಿ ಒಂದು ರೀಲ್ ಅಲ್ಲಿ ನೋಡಿದ್ವಿ ಅವ್ರನ್ನ. ಆಮೇಲೆ ಕರ್ಕೊ ಬಂದಾದ್ಮೇಲೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಇವ್ರು ಹೀರೋಯಿನ್ ಅಂತ ಚೂಸ್ ಮಾಡಿದಲ್ಲ ಸರ್. ಫಸ್ಟ್ ಅವ್ರನ್ನ ಕರ್ಸಿ ಮಾತಾಡಿ ಬ್ಯಾಂಗ್ಳೂರಿಗೆ. ಸೊ ಅವರು ಮಾಡ್ಬೋದಾ ಇದನ್ನ ಅನ್ನೋ ತರ ನಾವು ಒಂದ್ ಸ್ವಲ್ಪ ಇದು ಮಾಡಿ, ಸೊ ಆ ಕಾಸ್ಟ್ಯೂಮ್ಸ್ ಇದ್ರ ಮೇಲೆ ಇವ್ರ ಮೇಲೆ ಕುತ್ಕೊಂಡ್ರೆ ಹೇಗೆ ಕುತ್ಕೊಳ್ಳುತ್ತೆ ಆ ತರದೆಲ್ಲ ಬಂತು. ಆಮೇಲೆ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಶ್ರಮ ಪಡ್ತಾರೆ ಆ ವಿಷಯದಲ್ಲಿ ಹೀರೋಯಿನ್ ಆ ಅಂತ ತಗೊಂಡ್ಬರಕ್ಕೆ. ಆಮೇಲೆ ಇವ್ರು ಏನ್ ಕಡಿಮೆ ಇಲ್ಲ ಆಕ್ಚುಲಿ. ಕೂತಿದ್ರೆ ಊಟ ಮಾಡ್ತಿದ್ರೆ ಮಲಗಿದ್ರೆ ಎಲ್ಲ ನಮ್ಮ ಡೈಲಾಗ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಸೊ ಹಾಗೆ ಹೀರೋಯಿನ್ ಅಂದ್ರೆ ಇಲ್ಲೆಲ್ಲ ಸೋರ್ಸ್ ಮಾಡಿ ನಾವು ಸಿಗದೇ ಇದ್ದಾಗ ಲಕ್ಕಿಲಿ ಸರ್ ಒಂದೊಂದು ಕತೆ ಅದು ತರ್ಸ್ಕೊಂಡ್ಬಿಟ್ಟಿದೆ. ಇವರು ಹೀರೋ ಇವ್ರು ಹೀರೋಯಿನ್ ಜಸ್ಟ್ ನಾವು ಹುಡುಕ್ತಾ ಇರ್ತೀವಿ ಅಷ್ಟೇ ದುಡ್ಡಿನ ಕೊಂಡು. ಅದು ಗೊತ್ತಿರುತ್ತೆ ಸರ್ ಯಾರು ಬೇಕು ನಮ್ಗೆ ಇದಕ್ಕೆ ಅಂತ. ಅದು ಆಯ್ಕೆ ಮಾಡ್ಕೊಂಡು ನಮ್ಗಿದ್ರು ಸಿಗ್ತಾರೆ. ಅಜಯ್ ಸರ್ ಇಲ್ಲಿ ಈ ಕೃಷ್ಣ ಲೀಲಾ ಇಲ್ಲ ಅರ್ಥ ಆಯ್ತಲ್ಲ. ಅದ್ರಲ್ಲಿ ಪ್ರೀತಿ ಜೀವನ ಐತಿ, ಇದ್ರಲ್ಲೂ ಪ್ರೀತಿನೇ ಜೀವನ. ಕೈ ಹಿಡಿಯತ್ತ ನಿಮಗಿರೋ ಪ್ರಶ್ನೆ ನನಗೂ ಅದೇ ಇರೋ ಪ್ರಶ್ನೆ. ಈಗ ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲಾ ಕಲಾವಿದನು ಕೈ ಹಿಡೀಲಿ, ಇದು ಒಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ, ಇನ್ನೊಂದು ಮೈಲಿಗಲ್ಲಾಗಲಿ ಅಂತಾನೆ ಆಸೆ ಪಡ್ತಾನೆ. ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿನೇ ಕೆಲಸ ಮಾಡಿದ್ದೀನಿ. ಹಾಗಾಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಇದೆ. ಯಾವಾಗಲೂ ರಿಲೀಸ್ ದಿನಾನೇ ಅದ್ರ ಉತ್ತರ ಸಿಗುತ್ತೆ. ಆಗತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ನೋಡೋದು ಕಷ್ಟ ಆಗ್ತದೆ. ಅದೃಷ್ಟ ಎಲ್ಲಿಂದ ಎಲ್ಲಿಗಾದ್ರೂ ತಗೊಂಡೋಗ್ಬೋದು, ಅಲ್ಲಿಗೆ ಇರ್ಬೋದು. ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪಾ ಅಂತಂದ್ರೆ ಎಲ್ಲೂ ಕೂಡ
ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ಅಂದ್ಬಿಟ್ಟು ನನ್ನ ಕರಿಯರ್ ಇದರಿಂದ ಖಂಡಿತ ಏನಿಲ್ಲ, ಅದಕ್ಕೆ ಧಕ್ಕೆ ಅಂತೂ ಬರಲ್ಲ. ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ. ಅಷ್ಟು ನಂಬಿಕೆ ನನಗೆ, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ಈ ಎಷ್ಟು ಮಟ್ಟಕ್ಕೆ ಕೈ ಹಿಡಿಯುತ್ತೆ ಡೈರೆಕ್ಟರ್ ಪ್ರಶ್ನೆ. ಎರಡು ಪ್ರಶ್ನೆ ನಿರ್ಮಾಣ ಮಾಡೋದೇ ಬಿಗ್ಗೆಸ್ಟ್ ರಿಸ್ಕ್. ಆ ರಿಸ್ಕ್ಗೆ ತಾವು ಕೈ ಹಾಕಿದ್ದೀರಾ. ಎರಡನೇದು 50ರ ದಶಕ 2025 ಸುಮಾರು ಒಂದು 5 ದಶಕಗಳು ಇದ್ರು ಅಲ್ಲೊಂದು ಗ್ಯಾಪ್ ಇದೆ. ಬಿಗ್ಗೆಸ್ಟ್ ಡಿಸ್ಕನೆಕ್ಟ್ ಇದೆ ಅಲ್ಲಿ. ಅವತ್ತಿನ ಭಾವನೆ ಬೇರೆ, ಇವತ್ತಿನ ಭಾವನೆ ಬೇರೆ. ಅವತ್ತಿನ ಪ್ಯೂರ್ ಲವ್ ಬೇರೆ, ಇವತ್ತಿನ ಅಬ್ಯೂಸ್ ಆಫ್ ಲವ್ ಬೇರೆ. ಅವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ, ಇವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ. ಅವತ್ತಿಗಿದ್ದು ರಂಗಭೂಮಿ ಸಿನಿಮಾ ನಾಟಕ ಬಿಟ್ಬಿಟ್ರೆ ಇವತ್ತು OTT. ಸೊ ಇವತ್ತಿನ ಜನರೇಷನ್ಗೆ ಈ ರಿಲೇಟ್ ಆಗ್ಬೇಕಲ್ಲ, ಈ ಕಂಟೆಂಟ್ ರಿಲೇಟ್ ಆಗ್ಬೇಕಲ್ಲ. ಸೊ ಆ ಒಂದು ಚಾಲೆಂಜ್ ಅನ್ನ ಯಾವ ರೀತಿ ನೀವು ನಿಭಾಯಿಸಿದ್ದೀರಿ ಅಂತಕ್ಕಂಥದ್ದು, ಅಂದ್ರೆ ಅವತ್ತಿನ ಕಂಟೆಂಟ್ ಇವತ್ತಿನ ಜನರೇಷನ್ಗೆ ರಿಲೇಟ್ ಆಗುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಸರ್ ಆಕ್ಚುಲಿ ಈ ಪ್ರಶ್ನೆ ಡೈರೆಕ್ಟರ್ ಅಲ್ಲ ಸರ್, ಇದು ಪ್ರೊಡ್ಯೂಸರ್ ಆಕ್ಚುಲಿ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತು ಸರ್, ನಾವು ಏನೇನೋ ಪ್ರಾಜೆಕ್ಟ್ ನ ಪಿಚ್ ಮಾಡ್ತಿರ್ತೀವಿ. ಆಕ್ಚುಲಿ ನಮ್ಗೊಂದು ಇರುತ್ತೆ, ನಾವು ಈ ತರ ತೋರಿಸ್ಬೇಕು, ನಾವು ಈ ತರ ಡೈರೆಕ್ಟ್ ಮಾಡ್ಬೇಕು ಅನ್ನೋ ಥರದೆಲ್ಲ. ನಾನು ನೀವು ಪ್ರೊಡ್ಯೂಸರ್ ಕೇಳ್ಬೇಕು, ಇದು ಅವ್ರು ಪಿಚ್ ಮಾಡೋದ್ರೆಲ್ಲ ಧೈರ್ಯ ಬಂತು ಈ ಸಿನಿಮಾ ಮಾಡಕ್ಕೆ ಅಂತ ಅನ್ಕೊಂಡು. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಡೆಫಿನೆಟ್ಲಿ ಅದು ಪ್ರೊಡ್ಯೂಸರ್ ಆನ್ಸರ್ ಮಾಡ್ಬೇಕು ಸರ್. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸರ್, ಡೈರೆಕ್ಟರ್ ಅಂದ್ಮೇಲೆ ನಾವು ಎಲ್ಲಾ ತರ ಪ್ರಾಜೆಕ್ಟ್ಸ್ ನ ಸರ್, ಎಲ್ಲಾ ಡೈರೆಕ್ಟರ್ಗಳಿಗೂ ಆಸೆ ಇದ್ದಂಗೆ ನಂಗೂ ಇರುತ್ತೆ ಸರ್. ಆಕ್ಚುಲಿ ಏನೋ ಒಂದು ಹೊಸದ್ ಮಾಡ್ಬೇಕು, ಏನೋ ಒಂದು ಹೊಸ ತರ ತೋರಿಸ್ಬೇಕು, ನನ್ನ ಗುರುತಿಸ್ಕೋಬೇಕು, ನಾನು ಶಾಣೆ ಹಿಡಿಬೇಕು ಅನ್ನೋ ಥರದೆಲ್ಲ ಇರುತ್ತೆ. ಸೊ ನಾವು ತಗೊಂಡು ಹೋಗಿ ಪ್ರೊಡ್ಯೂಸರ್ ಹತ್ರ ಇಟ್ಟಾಗ ಅವ್ರು ಹೆಂಗ್ ಧೈರ್ಯ ಮಾಡಿದ್ರು ಅನ್ನೋದು ಅವ್ರು ಹೇಳ್ಬೇಕು ಆಕ್ಚುಲಿ. ಎರಡನೇ ಪ್ರಶ್ನೆ ಇವತ್ತಿಗೆ ರಿಲೇಟ್ ಆಗತ್ತಾ ಅನ್ನೋ ಥರದ್ದು. ಸರ್ ಕೆಲವು ವಿಷಯಗಳಿರುತ್ತೆ ಸರ್, ಇವತ್ತಲ್ಲ ಸರ್, ಇನ್ನ 100 ವರ್ಷ ಹೋದ್ರು ಪ್ರೀತಿರೇನೆ ಸ್ವಲ್ಪ ಬದಲಾವಣೆಗಳಾಗಿರ್ಬೋದು ಆಕ್ಚುಲಿ. ಹಾಗಂತ ಅಂದ್ಬಿಟ್ಟು ಪ್ಯೂರ್ ಲವ್ ಇಲ್ಲ ಅಂತ ನಾವು ಹೇಳಕ್ ಆಗಲ್ಲ ಆಕ್ಚುಲಿ. ಎರಡನೇದೇನಂತಂದ್ರೆ ಈ ಕತೆ ನಾವು ಆಯ್ಕೆ ಮಾಡ್ಕೊಂಡಾಗ ಒಂದು ನಮ್ಗೆ ಅನ್ಸಿದ್ದು, ನೀವ್ ಹೆಂಗೆ ಕೇಳಿದ್ರು ಇದೇ ತರ ನಮ್ಗೆ ಒಂದಷ್ಟು ಪ್ರಶ್ನೆಗಳು ಬಂತು ನಾವು ಡಿಸ್ಕಷನ್ಸ್ ಅಲ್ಲಿ ಗೊತ್ತಿದ್ದಾಗ. ಗುರು ಹಿಂಗಿತ್ತು ಪ್ರೀತಿ ಅವಾಗ, ನಾವ್ ಯಾಕೆ ಹಿಂಗ್ ಬದುಕ್ತಾ ಇಲ್ಲ ಅಂತ ತೋರ್ಸೋಣ ಅನ್ನೋದನ್ನು ಒಂದ್ ಬಂತು. ಆಮೇಲೆ ಒಂದು ಸರ್, ಲವ್ ಸ್ಟೋರೀಸ್ಗೆ ಯಾವತ್ತೂ ಸಾವಿಲ್ಲ ಸರ್. ನೀವ್ ಯಾವ ಯಾರಾದ್ ತೋರಿಸ್ತಾ ಇದೀರಾ ಅನ್ನೋದಲ್ಲ ಇಂಪಾರ್ಟೆಂಟ್ ಆಕ್ಚುಲಿ, ಅದು ಹೇಗ್ ತೋರಿಸ್ತೀರಾ. ಸೊ ನಮ್ಗೆ ಮೋಸ್ಟ್ ಚಾಲೆಂಜ್ ಅನ್ಸಿದ್ದು ನೀವ್ ಹೇಳ್ದಂಗೆ 50-60ನೇ 1950s ಕಾದಂಬರಿ ಇವತ್ತು ಅಡಾಪ್ಟ್ ಮಾಡಿದ್ವಿ ಅಂತ ಅನ್ಕೊಂಡು, ಪ್ರಾಮಾಣಿಕವಾಗ್ಲೂ ಅವತ್ತಿನ ಕಥೆನ ಇವತ್ತಿಗೆ ಅಡಾಪ್ಟ್ ಮಾಡಿದ್ವಿ ಸರ್. ಅದ್ರ ಮೇಲೆ ಸಿಕ್ಕಾಪಟ್ಟೆ ಗ್ರೌಂಡ್ ವರ್ಕ್ ಗಳಾಯ್ತು ಆಕ್ಚುಲಿ. ಇವತ್ತು ಹೆಂಗ್ ಕನೆಕ್ಟ್ ಆಗ್ತಾರೆ ಅದು ಆ ತರದೆಲ್ಲ. ಸೊ ಅವತ್ತೊಂದೇ ಕಥೆ ಆಗಿದ್ರು ನಾನು ಮಾಡಿರೋದು ಇವತ್ತಿನ ಪ್ರೇಕ್ಷಕರುಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು. ಸೊ ನಿಮ್ ಮೊದಲನೇ ಪ್ರಶ್ನೆಗೆ ಅದೇ ಪ್ರೊಡ್ಯೂಸರ್ ಆನ್ಸರ್ ಮಾಡ್ತಾರೆ, ಹೆಂಗೆ ಧೈರ್ಯ ಮಾಡಿದ್ರಿ ನೀವು. ರಘು ಸರ್